ಪರಮಶಕ್ತಿಯಾಗಿರುವಂಥ ಸೂರ್ಯದೇವನನ್ನೇ ಇತ್ತ ಈ ವಟಾರದಲ್ಲಿ ಆರಾಧನೆ ಆಗ್ತಿರುವಂಥ ಎಲ್ಲ ದೇವರು ನಾಗದೇವರನ್ನು ಪ್ರಾರ್ಥಿಸುತ್ತಾ ಈ ಕ್ರಿಯೇಟಿವ್ ವಿದ್ಯಾಸಂಸ್ಥೆಯ ಈ ಸಭಾಂಗಣದಲ್ಲಿ ಇವತ್ತು ಆಯೋಜನೆಗೊಂಡಂತಹ ಕರ್ನಾಟಕ ರಾಜ್ಯ ಪತ್ರಿಕಾ ಕಾರ್ಯಾಗಾರದ ಉದ್ಘಾಟನಾ ಸಮಾರಂಭದ ವೇದಿಕೆಯಲ್ಲಿರುವ ನನ್ನ ಆತ್ಮೀಯರು, ರಾಜ್ಯ ಸಂಘಟನೆಯ ಕರ್ನಾಟಕ ಮಾಧ್ಯಮ ಪತ್ರಕರ್ತರ ಸಂಘದ ಅಧ್ಯಕ್ಷರು ಆಗಿರುವಂಥ ರಾಜಶೇಖರ್ ಅವರೇ, ಇವತ್ತು ಸನ್ಮಾನವನ್ನು ಸ್ವೀಕರಿಸಿದಂಥ ಹಿರಿಯರು, ಸಮಾಜದ ಎಲ್ಲ ಕ್ಷೇತ್ರಗಳಲ್ಲಿ, ಅದು ನಮ್ಮ ತುಳುನಾಡಿನ ಕಂಬಳ ಕ್ರೀಡೆ ಇರ್ಬೋದು, ಯಕ್ಷಗಾನ ಇರ್ಬೋದು, ಅಥವಾ ಧಾರ್ಮಿಕ ಕ್ಷೇತ್ರಗಳಲ್ಲಿ ಇರ್ಬೋದು, ಸಹಕಾರಿ ವಿಂಗಲ್ಲಿ ಎಲ್ಲ ಕ್ಷೇತ್ರಗಳಲ್ಲಿ ನನ್ನನ್ನು ತೊಡಗಿಸಿಕೊಂಡು ನಾವು ಯಾವ ರೀತಿ ಜೀವನ ಮಾಡಬೇಕು ಅಂತೇಳಿ ನನ್ನಂಥವರಿಗೆ ಮಾರ್ಗದರ್ಶಕರಾಗಿರುವಂಥ ಭಾಸ್ಕರ ಎಸ್ ಕೋಟೆಂಡವರೇ, ನನ್ನ ಊರಿನವರು, ಭಾರಿ ಹೆಮ್ಮೆ. ಒಂದು ಸಣ್ಣ ಅವಧಿಯಲ್ಲಿ 275 ಕೋಟಿ ವ್ಯವಹಾರವನ್ನು ಮಾಡಿ ಒಂದು ಸಹಕಾರಿ ಸಂಘ ಯಾವ ರೀತಿ ಇರಬೇಕು ಅಂಥೇಳಿ ನಮಗೆ ಮಾದರಿಯಾಗಿ ತೋರಿಸಿಕೊಟ್ಟಂಥ ರವೀಂದ್ರ ಪ್ರಭುರವರೇ, ನನ್ನ ಹಿರಿಯರು, ನನ್ನ ಆತ್ಮೀಯರಾದಂಥ ಶ್ರೀರಣ್ಯ ಶೆಟ್ಟರೆ, ಸಂತೋಷ್ ಶೆಟ್ಟರೆ, ಶ್ರೀಧರಾಚಾರ್ಯರೇ, ಹಾಗೆ ರಾಜ್ಯ ಮಾಧ್ಯಮ ಪತ್ರಕರ್ತರ ಸಂಘದ ಉಪಾಧ್ಯಕ್ಷರು, ನಿವೃತ್ತ ಸೇನಾನಿಯೂ ಆಗಿರುವಂಥ ಕೃಷ್ಣಪ್ಪರವರೇ, ಕ್ರಿಯೇಟಿವ್ ಈ ವಿದ್ಯಾಸಂಸ್ಥೆಯ ಒಂದು ವಿಶಿಷ್ಟ ಆಲೋಚನೆಯಲ್ಲಿರುವಂಥ ಈ ವಿದ್ಯಾಸಂಸ್ಥೆಯ ಪ್ರಾಂಶುಪಾಲರು, ಒಬ್ಬ ಫೌಂಡರ್ ಕೂಡ ಆಗಿರುವಂಥ ನಮ್ಮ ಗಣಪತಿ ಭಟ್ರವರೇ, ಹಾಗೆ ನಮ್ಮ ತುಳುನಾಡಿನ ಎಲ್ಲ ವಿಚಾರಗಳು, ಸಂಸ್ಕೃತಿ ಹೇಗಿರಬೇಕು, ಅದನ್ನು ಯುವ ಭವಿಷ್ಯತ್ತಿಗೆ ಹೇಗೆ ಅವರಿಗೆ ತೋರಿಸಿಕೊಡ್ಬೇಕು ಅಂಥೇಳಿ ವಿವಿಧ ಕಾರ್ಯಕ್ರಮಗಳನ್ನು ಹಾಕ್ಕೊಂಡು ಕಾರ್ಕಳಕ್ಕೆ ಒಂದು ಹೆಸರನ್ನು ತರ್ತಿರುವಂಥ ಕಾರ್ಕಳ ಟೈಗರ್ಸ್ನ ಪ್ರವರ್ತಕರು, ನನ್ನ ಆತ್ಮೀಯರಾಗಿರುವಂಥ ಬೋಳ ಪ್ರಶಾಂತ್ ಕಾಮತ್ರವರೇ, ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿರುವಂಥ MN ಕೊಟ್ಟಾರಿಯವರೇ, ಹಾಗೆಯೇ ನನ್ನ ಆತ್ಮೀಯ ಮಿತ್ರ ಹರಿಶ್ಚಂದ್ರ ಕುಳ್ಳಲ್ರವರೇ, ಕರ್ನಾಟಕ ಮಾಧ್ಯಮ ಪತ್ರಕರ್ತರ ಸಂಘದ ಕಾನೂನು ಸಲಹೆಗಾರರು, ಹೈಕೋರ್ಟ್ನ ನ್ಯಾಯವಾದಿಗಳು, ಅವರಿಗೆ PIL ಅಡ್ವೊಕೇಟ್ ಅಂತಲೇ ಹೆಸರು, ಪಬ್ಲಿಕ್ ಲಿಟಿಗೇಷನ್ ಅಂದರೆ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಸಮಾಜ ಹೇಗಿರಬೇಕು, ಅದರಲ್ಲಿ ಕುಂದುಕೊರತೆಗಳಿಗೆ ಹೇಗೆ ನಾನು ಧ್ವನಿಯಾಗಬೇಕು ಅಂಥೇಳಿ ಒಂದು ಮಾದರಿಯಾಗಿರುವಂಥ ಒಬ್ಬ ಹಿರಿಯ ವಕೀಲರಾಗಿರುವಂಥ ಅಮೃತೇಶ್ ಅವರೇ, ಹಾಗೆಯೇ NP ಗ್ರೂಪ್ಸ್ನ ಹಾಗೂ ಕಾರ್ಕಳ ಮಾಧ್ಯಮ ಪತ್ರಕರ್ತರ ಸಂಘದ ಕಾರ್ಕಳ ಘಟಕದ ಗೌರವಾಧ್ಯಕ್ಷರು ಆಗಿರುವಂಥ ವಾಸುದೇವ ಭಟ್ರೆ, ಹಾಗೆಯೇ ಕರ್ನಾಟಕ ಮಾಧ್ಯಮ ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿರುವಂಥ ಕುಮಾರಿ ನಳಿನಿ ಅವರೇ, ಹಾಗೆಯೇ ರಾಜ್ಯ ಪತ್ರಕರ್ತರ ಸಂಘದ ಕಾರ್ಯದರ್ಶಿಗಳು ನನ್ನ ಆತ್ಮೀಯರಾಗಿರುವಂಥ ವಸಂತ್ರವರೇ, ಹಾಗೆಯೇ ಹಿರಿಯ ಪತ್ರಕರ್ತರು ಆಗಿದ್ದು ಎಲ್ಲ ಸಮಾಜದ ಹಿತಚಿಂತನೆಯಲ್ಲಿ ತೊಡಗಿಸಿಕೊಂಡಿರುವಂಥ ಎದುರುಗಡೆ ದಿವಾಕರ್ ಅವರೇ, ಹತ್ತೂರು ಪರಪಲಗಿರಿಯ ಕಲ್ಕುಡ ದೇವಸ್ಥಾನ ಟ್ರಸ್ಟ್ನ ಅಧ್ಯಕ್ಷರು, ನನ್ನ ಆತ್ಮೀಯರಾಗಿರುವಂಥ ಸುಭಾಷ್ ಚಂದ್ರ ಹೆಗ್ಡೆ ಅವರೇ, ಹಾಗೆ ಕಾರ್ಕಳ ಟೈಗರ್ಸ್ನ ಎಲ್ಲ ಸದಸ್ಯರೇ, ಇಡೀ ರಾಜ್ಯದ ಎಲ್ಲ ಮಾಧ್ಯಮದ ಮಿತ್ರರೇ, ಎಲ್ಲ ತಾಲೂಕಿನ ಪದಾಧಿಕಾರಿಗಳೇ, ಭಾರಿ ಒಂದು ಅರ್ಥಪೂರ್ಣವಾದಂಥ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಪತ್ರಕರ್ತರ ಸಮಸ್ಯೆಗಳನ್ನು ಒಂದು ಸ್ಥಳ ಮಟ್ಟದಿಂದ ರಾಜ್ಯ ಮಟ್ಟದವರೆಗೆ ಕಂಡುಕೊಂಡವನು ನಾನು. ಅಲ್ಲಿ ನಮ್ಮ ಒಂದು ಸಾಮಾನ್ಯ ಪತ್ರಕರ್ತ ಯಾವ ರೀತಿ ಸಮಸ್ಯೆಯಲ್ಲಿದ್ದಾರೆ ರಾಜ್ಯದಲ್ಲಿ, ಅಲ್ಲಿ ನಮ್ಮ ಪ್ರೆಸ್ ಕ್ಲಬ್ಬಲ್ಲಿ ಬೆಂಗಳೂರಲ್ಲಿ ಪ್ರೆಸ್ ಮೀಟ್ ಮಾಡುವಾಗಲೂ ನಾವು ನೋಡ್ತೇವೆ, ಅಲ್ಲಿಯ ನಮ್ಮ ಪತ್ರಕರ್ತರ ಸಮಸ್ಯೆಗಳನ್ನು ನಾನು ನೋಡ್ತಾ ಇದ್ದೆ. ಅದಕ್ಕೆ ಒಂದು ಧ್ವನಿಯಾಗಬೇಕು ಅಂತೇಳಿ ಆಲೋಚನೆ ಮಾಡುವಾಗ ಈ ಒಂದು ಕರ್ನಾಟಕ ಮಾಧ್ಯಮ ಪತ್ರಕರ್ತರ ಸಂಘ ಹುಟ್ಟಾಕಬೇಕು ಅನ್ನುವಂಥ ಆಲೋಚನೆ ಇಟ್ಕೊಂಡು ವಸಂತರವರು ನನ್ನ ಹತ್ರ ಬಂದರು. ಆಗ ಯಾರಿದ್ದಾರೆ ಏನು ಅಂತೇಳಿ ನೋಡುವಾಗ ಒಂದು ಉತ್ತಮ ತಂಡವನ್ನು ರಚನೆ ಮಾಡಲಿಕ್ಕೆ ನಮ್ಮ ರಾಜಶೇಖರ್ ಅವರು ಅದಕ್ಕೆ ಮುನ್ನುಡಿಯನ್ನು ಇಟ್ಟಿದ್ದರು. ಒಂದು ಸ್ವಂತ ಕಟ್ಟಡ, ಇವತ್ತು ಚಿಕ್ಕಮಗಳೂರಲ್ಲಿ ಪತ್ರಿಕಾ ಮಾಧ್ಯಮದ ಒಂದು ಸ್ವಂತ ಕಟ್ಟಡವನ್ನೇ ಅವರು ಆಗಾಗಲೇ ಅದು ತಯಾರು ಮಾಡಿದರು. ವರ್ಷಕ್ಕೆ ಒಂದು 4 ರಿಂದ 5 ಲಕ್ಷ ರೂಪಾಯಿ ಬಾಡಿಗೆ ಬರುವಂಥ ಒಂದು ಸಂಘಟನೆಗೆ ಬಾಡಿಗೆ ಬರುವಂಥ ಒಂದು ಕಟ್ಟಡವನ್ನು ಕೂಡ ಆಗಾಗಲೇ ಅವರು ಸ್ಥಾಪನೆ ಮಾಡಿ, ನಾವು ಯಾವ ರೀತಿಯಲ್ಲಿ ಇರಬೇಕು, ಮಾಧ್ಯಮ ಒಂದು ಸಂಘಟನೆ ಯಾವ ರೀತಿ ಇರಬೇಕು ಅಂತೇಳಿ ಒಂದು ಆಲೋಚನೆಯನ್ನು ಇಟ್ಕೊಂಡು ಕೆಲಸ ಮಾಡ್ತಾಯಿದ್ರು. ಅಂಥವರು ಈ ರಾಜ್ಯಕ್ಕೆ ಏನಾದರೂ ಒಳ್ಳೆಯದು ಮಾಡ್ತಾರೆ ಅಂತೇಳಿ ಆಲೋಚನೆ ಮಾಡುವಾಗ ಅವರೊಟ್ಟಿಗೆ ಆ ಒಂದು ಕಾನೂನು ಸಲಹೆಗಾರರಾಗಿ ಅಮೃತೇಶ್ವರಿದ್ದರು, ಹಾಗೆಯೇ ಉಪಾಧ್ಯಕ್ಷರಾಗಿ ನಮ್ಮ ಕೃಷ್ಣನ್ರವರು ನಿವೃತ್ತ ಸೇನಾನಿ ಅವರಿದ್ದರು. ಒಂದು ಉತ್ತಮ ತಂಡ ಇವರೊಟ್ಟಿಗೆ ಉಂಟು ಅಂತೇಳಿ
ನನ್ನನ್ನು ಉಪಾಧ್ಯಕ್ಷ ಆಗಬೇಕು ಅನ್ನೋಂತಾಗಲೂ ನಾನು ಒಪ್ಕೊಂಡೆ. ಯಾಕಂತ ಹೇಳಿದರೆ ನಾನು ತುಂಬ ಕಷ್ಟಗಳನ್ನು ನಾನೀಗ ಕಂಡವನು. ನಾನು ನಿಮ್ಗೆ ಹೇಳಿದೆ, ಇಲ್ಲಿ ಶೇಖರಾಜ ಕಾರು ಕೂಡ ನನ್ನ ಆತ್ಮೀಯನಾಗಿದ್ದ. ಅವನ ಅಕಾಲಿಕ ಮರಣದ ಸಂದರ್ಭದಲ್ಲಿ ಆ ಕುಟುಂಬದ ಸಮಸ್ಯೆ ಇರ್ಬೋದು, ಎಲ್ಲ ಕೊರೋನಾ ಸಂದರ್ಭದಲ್ಲಿ ಒಂದು ಆದಂಥ ಕಷ್ಟಗಳಿರ್ಬೋದು, ಅಥವಾ ಮಾಧ್ಯಮದ ಸದಸ್ಯರು ಪ್ರತಿದಿನ ಕಷ್ಟಪಡ್ತಿರುವಂಥದ್ದು. ಈಗ ಅವರು ಹೇಳಿದರು, ಒಂದು ವಿಚಾರವನ್ನು ಭಾಸ್ಕರ್ ಕೊಟ್ಟಿಯಂಡವರು ರವೀಂದ್ರ ಪ್ರಭುರವರು ಹೇಳಿದರು. ಅಂದರೆ ಯಾವ ರೀತಿಯಲ್ಲಿ ಅವರು ಅಟೆಂಡ್ ಮಾಡಬೇಕು, ಅದು ಯಾವ ರೀತಿ ಬರಿಬೇಕು, ಯಾವ ರೀತಿ ಸಮಸ್ಯೆಗಳುಂಟು ಅಂತೇಳಿ. ಅದಕ್ಕಿಂತ ಮುಖ್ಯವಾಗಿ ಅವರ ಜೀವನ ನಡೆಸುವುದೇ ಕಷ್ಟ. ಅವರ ಆರ್ಥಿಕ ವ್ಯವಸ್ಥೆಯನ್ನು ಕೇಳೋರಿಲ್ಲ. ಒಂದು ವಿಚಾರದ ಬಗ್ಗೆ ಒಂದು ರಾಜಕೀಯ ಪಕ್ಷದ ಪರವಾಗಿ ಹೋದರೆ ಅದು ರಾಜಕೀಯ ಪಕ್ಷದ ಪರವಾಗಿ ನಿಲ್ಲಬೇಕಾಗ್ತದೆ, ಅಥವಾ ಒಬ್ಬ ಉದ್ಯಮಿಯ ಪರವಾಗಿ ನಿಂತರೆ ಆರ್ಥಿಕತೆಗೋಸ್ಕರ ಉದ್ಯಮಿಯ ಪರವಾಗಿ ನಿಂತರೆ ಆ ಉದ್ಯಮ ನೇರಕ್ಕೆ ಸರಿಯಾಗಿ ನಾವು ಒಂದು ನಡೆಸಬೇಕಾಗ್ತದೆ. ಆದರೆ ಇವತ್ತು ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಈ ಮೂರನ್ನು ಸಮಸ್ಯೆಗಳನ್ನು, ಉತ್ತಮ ಮತ್ತು ಹಾಳನ್ನು ಎರಡನ್ನೂ ಸಮಾಜಕ್ಕೆ ತೋರಿಸುವಂಥ ನಾಲ್ಕನೇ ಅಂಗ, ಪ್ರಮುಖವಾದ ಅಂಗ ಅಂತ ಹೇಳಿದರೆ ಅದು ಈ ಒಂದು ಮಾಧ್ಯಮ. ಈ ಮಾಧ್ಯಮಕ್ಕೇ ಇವತ್ತು ಸ್ಥಿರತೆ ಇಲ್ಲ, ಏನೊಂದು ಅನುದಾನವನ್ನು ಕೊಡ್ತಾ ಇಲ್ಲ. ನಾವು ಹೇಳ್ತಾ ಇರೋದು ಇಷ್ಟೇ, ಯಾವುದೇ ಅದಕ್ಕೊಂದು ಕಂಡೀಷನ್ ಹಾಕಿ ನ್ಯೂಸ್ ಹಾಕೋದಕ್ಕೆ ಕೂಡ ಅದರೊಟ್ಟಿಗೆ ಅದಕ್ಕೊಂದು ಅನುದಾನವನ್ನು ಕೂಡ ಕೊಡಬೇಕು. ಅನುದಾನವನ್ನು ಕೊಟ್ಟು ಒಂದು ವ್ಯವಸ್ಥಿತವಾಗಿ ಈ ಒಂದು ಮಾಧ್ಯಮ ನಡೆಸಲಿಕ್ಕೆ, ಅದು ಯಾವುದೇ ಪ್ರಿಂಟ್ ಮೀಡಿಯಾ ಇರಲಿ ಅಥವಾ ದೃಶ್ಯ ಮಾಧ್ಯಮ ಇರಲಿ, ಯಾವುದು ಕೂಡ ವ್ಯವಸ್ಥಿತವಾಗಿ ನಡೀಲಿಕ್ಕೆ ನಾವು ಅನುವು ಮಾಡಿ ಕೊಡಬೇಕು. ಇದವರು ಯಾರಿಗೋ ಒಬ್ಬರು ಡಿಪೆಂಡ್ ಆಗಿ ಆ ಒಂದು ಸಂಸ್ಥೆಯನ್ನು, ಆ ಒಂದು ವ್ಯವಸ್ಥೆಯನ್ನು ಅವ್ರು ನಡೆಸಿದರೆ ಆಗ ಅದು ಪರಿಣಾಮಕಾರಿಯಾಗಿ ಇರಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಮುಂದಿನ ದಿನಗಳಲ್ಲಿ ಇನ್ನಷ್ಟು ನಾವೆಲ್ಲರೂ ಶಕ್ತಿಶಾಲಿಗಳಾಗಬೇಕು. ಪ್ರತಿಯೊಬ್ಬರು ನೀವು ವಿಚಾರವಂತರ ಇದ್ದೀರಿ, ಅದರೊಟ್ಟಿಗೆ ನಿಷ್ಠೂರವಾಗಿ ಬರೆಯುವಂಥ, ಯಾರ ಹಂಗಿಲ್ಲದೆ ನೀವು ಬರೆಯುವಂಥ ಒಂದು ಮಾಧ್ಯಮವನ್ನು ನೀವು ತಯಾರು ಮಾಡಬೇಕು. ಇಡೀ ರಾಜ್ಯದಾದ್ಯಂತ ಉತ್ತಮ ಒಂದು ವ್ಯವಸ್ಥೆ ಅಡಿಯಲ್ಲಿ ಈಗಾಗಲೇ ರಾಜಶೇಖರ್ ಅವರು ಒಂದು ಡಿಜಿಟಲ್ ಮಾಧ್ಯಮವನ್ನು ಯಾವ ರೀತಿ ಮಾಡಬೇಕಂತೇಳಿ ಪ್ಲ್ಯಾನಿಂಗ್ ಮಾಡಿ ರಾಜ್ಯ ಮಟ್ಟದಲ್ಲಿ ಒಂದು ಕ್ರೋಢೀಕರಣ ಮಾಡಿ ಒಂದು ನ್ಯೂಸು ಇಡೀ ರಾಜ್ಯ ಮಟ್ಟಕ್ಕೆ ಹೋಗಬೇಕು. ಅಂಥ ವ್ಯವಸ್ಥೆಯನ್ನು ತಯಾರು ಮಾಡಲಿಕ್ಕೆ ಇನ್ನೊಂದು 10-15 ದಿನದಲ್ಲಿ ಅದು ತಯಾರಾಗ್ಬೋದು. ಅಂಥ ವ್ಯವಸ್ಥೆಯನ್ನು ಕೂಡ ರಾಜಶೇಖರ್ ಅವರು ಮಾಡಿಕೊಳ್ತಾ ಇದ್ದಾರೆ. ಆದ್ದರಿಂದ ಉತ್ತಮ ಒಂದು ಯಶಸ್ವಿ ಒಂದು ಮಾಧ್ಯಮವಾಗಿ ಸಮಾಜದ ಅಂಕುಡೊಂಕುಗಳನ್ನು, ಈ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಯಾವುದೇ ವಿಚಾರದಲ್ಲಿ ಅಂಕುಡೊಂಕುಗಳಿದ್ದರೂ ಅದನ್ನು ನಿಷ್ಠೂರವಾಗಿ ಹೇಳುವಂಥದ್ದು, ಸಮಾಜಕ್ಕೆ ಮುಟ್ಟಿಸುವಂಥದ್ದು, ಅದನ್ನು ಯಾರು ತಪ್ಪು ಮಾಡ್ತಾರೆ ಅದನ್ನು ತೀಡಿ ಸರಿ ಮಾಡುವಂಥ ವ್ಯವಸ್ಥೆಗೆ ಈ ಕರ್ನಾಟಕ ಮಾಧ್ಯಮ ಪತ್ರಕರ್ತರ ಸಂಘ ತಯಾರಾಗಬೇಕು. ಅದಕ್ಕೆ ಎಲ್ಲರ ಸಹಕಾರ ಬೇಕು ಅಂತೇಳಿ ಹೇಳಿ, ಪ್ರತಿಯೊಬ್ಬರು ತಾಲೂಕು ಪದಾಧಿಕಾರಿಗಳಿರ್ಬೋದು ಅಥವಾ ರಾಜ್ಯ ಪದಾಧಿಕಾರಿಗಳಿರ್ಬೋದು, ನೀವೆಲ್ಲರಿಗೂ ಒಳ್ಳೆಯ ಶಕ್ತಿಯನ್ನು ಆ ದೇವರು ಕೊಡಲಿ. ಮುಂದಿನ ದಿನಗಳಲ್ಲಿ ಸಮಾಜವನ್ನು ಯಾರು ಸುಧಾರಣೆ ಮಾಡುವುದು, ಮುಂದಿನ ಸಮಾಜವನ್ನು ಯಾರು ಉತ್ತಮ ಸಮಾಜವನ್ನು ಕಟ್ಟುವುದು ಅಂತೇಳಿದರೆ ಅದು ಕರ್ನಾಟಕ ಮಾಧ್ಯಮ ಪತ್ರಕರ್ತರ ಸಂಘದ ಸದಸ್ಯರು ಕಟ್ತಾ ಇದ್ದಾರೆ ಅನ್ನುವಂಥ ವಿಚಾರ ಇಡೀ ರಾಜ್ಯದಲ್ಲಿ ಮೂಡುವಂತೆ ನೀವೆಲ್ಲರೂ ಕೆಲಸ ಮಾಡಲಿಕ್ಕೆ ಎಲ್ಲ ದೇವರ ಎಲ್ಲ ಮತ ಪಂಗಡದ ಆ ಒಂದು ಧರ್ಮಗುರುಗಳ ಕೂಡ ಆಶೀರ್ವಾದ ಈ ಒಂದು ಸಂಘಟನೆಗೆ ಇರಲಿ ಅಂತೇಳಿ ಈ ಸಂದರ್ಭದಲ್ಲಿ ನನಗೆ ಅವಕಾಶ ಕೊಟ್ಟ ನಿಮ್ಮೆಲ್ಲರಿಗೂ ವಂದಿಸಿ ನನ್ನ ಎರಡು ಮಾತನ್ನು ಮುಗಿಸ್ತೇನೆ.